ಕೊಯಂಬತ್ತೂರಿನ ಬಿಜೆಪಿ ಕ್ಯಾಂಡಿಡೇಟ್ ಆಗಿರೋ ಅಣ್ಣಾಮಲೈ ಅವರು ಇದ್ದಾರೆ ಸರ್. ವೋಟ್ ಮಾಡಿದ್ದೀರಾ ನೀವು? ಬಿಜೆಪಿಗೆ ಈ ಎಲೆಕ್ಷನ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಸರ್ ತಮಿಳುನಾಡಲ್ಲಿ? ನಮಗೂ ಒಂದು ಭಾಳ ಗಂಭೀರವಾಗಿದ್ದೀವಿ ನಾವು ಈ ಬಾರಿ. ಭಾಳ ಕೆಲಸ ಮೋಡಿಜಿಯವರು ಮಾಡಿದ್ದಾರೆ. ಲಾಸ್ಟ್ 10 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮೆಲ್ಲ ತಾವು ನೋಡಿದ್ದೀರನ್ನ. ತಮಿಳುನಾಡಿಗೂ ತುಂಬ ಮೋಡಿಜಿಯವರು ಕೊಟ್ಟಿದ್ದಾರೆ. 10,70,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೆಲ್ಲ ಬಿಟ್ಟು ತಮಿಳ್ ಕಲ್ಚರ್, ತಮಿಳ್ ಲ್ಯಾಂಗ್ವೇಜ್ ಎಲ್ಲರೂ ಕೂಡ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಮೋಡಿಜಿ ಅವ್ರಿಗೂ ತಮಿಳ್ನಾಡು ಮೇಲೆ ಒಂದು ವಿಶೇಷ ಪ್ರೀತಿ ಇದೆ. ತಮಿಳ್ ಜನ ಎಲ್ಲ ಕೂಡ ಮೋಡಿಜಿ ಅವರು ಹೃದಯದಲ್ಲಿ ಇದ್ದಾರೆ, ಹಾರ್ಟ್ನಲ್ಲಿ ಇದ್ದಾರೆ. ಭಾಳ ಕಾನ್ಫಿಡೆಂಟ್ ಇದ್ದೀವಿ. ಜೂನ್ 4 ಒಂದು ದೊಡ್ಡ ಹಿಸ್ಟಾರಿಕ್ ರಿಸಲ್ಟ್ಸ್ ತಮಿಳ್ನಾಡಿನಲ್ಲಿ ಬರ್ತದೆ. ಮೋಡಿಜಿ ಅವ್ರಿಗೂ ತಮಿಳ್ನಾಡು ಜನ ಎಲ್ಲ ಒಟ್ಟು ಸೇರಿ 8 ಕೋಟಿ ಜನ ಇದ್ದಾರೆ, 8.5 ಕೋಟಿ ಜನ ಎಲ್ಲ ಒಟ್ಟು ಸೇರಿ ಒಂದೇ ಮಾತಿನಲ್ಲಿ ಹೇಳ್ತಾರೆ, ನಾವು ಮೋಡಿಜಿ ಪಕ್ಕ ಇದ್ದೀವಿ. ಸರ್, ಸಿಕ್ಕಾಪಟ್ಟೆ ಹಣ ಇಲ್ಲಿ ಸೀಸ್ ಆಗಿದೆ ಕೊಂಗೂರು ರೀಜನಲ್ಲಿ. ಅದು ಸ್ವಲ್ಪ ನಿಮ್ಗೆ ಕನ್ಸರ್ನ? ಯಾಕಂದರೆ ಪೊಲೀಸರು ಬೇರೆ ಅಫಿಷಿಯಲ್ಸು ಸರಿಗೆ ರೆಸ್ಪಾಂಡ್ ಮಾಡಿಲ್ಲ. ಅದು ನೇಚರ್ ಆಫ್ ತಮಿಳ್ನಾಡು ಪಾಲಿಟಿಕ್ಸ್ ಸರ್. ಯಾವಾಗ ಹಣ ಇಟ್ಕೊಂಡು ಜನಕ್ಕೆ ಬೈ ಮಾಡೋನಲ್ಲಿ ಡಿಸೈಡ್ ಮಾಡ್ತಾರೆ. ಇವಾಗಲೂ ಆ ಥರ ಟ್ರೈ ಮಾಡಿದ್ದಾರೆ. ಬಟ್ ಜನ ನಮ್ಮ ಜೊತೆಗೆ ಇದ್ದಾರೆ. ಎಸ್, ಇಟ್ಸ್ ಎ ಕನ್ಸರ್ನ್. ಬಿಕಾಸ್ ಎಲೆಕ್ಷನ್ ಕಮಿಷನ್ ಅವರು ಸ್ಪೆಷಲಿ ಲೋಕಲ್ ಅಫಿಷಿಯಲ್ಸ್ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಿರಬೇಕು, ಟೈಟ್ ಮಾಡಿರಬೇಕು. ಬಟ್ ಅವ್ರು ಮಾಡಿಲ್ಲ. ಸ್ಪೆಷಲಿ ಲೋಕಲ್ ಅಫಿಷಿಯಲ್ಸ್ ಒನ್ ಸೈಡ್ ಇದ್ದರು, ಎಲ್ಲ DMK ಪರವಾಗಿದ್ದರು. ಬಟ್ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಕಾರಣ ಜನ ನಮ್ಮ ಪಕ್ಕ ಇದ್ದಾರೆ. ಸೊ ವಾಟ್ ಎವರ್ ಮನಿ ದೇ ಗಿವ್, ಈ ಬಾರಿ ಜೂನ್ 4 ತಮಿಳ್ನಾಡಿನಲ್ಲಿ ಮನಿ ಪಾಲಿಟಿಕ್ಸ್ ಕೂಡ ಜನ ಹಾಕ್ತಾರೆ. ಫೈನಲಿ ಮುಂದಿನ ವಾರ ಕರ್ನಾಟಕದಲ್ಲಿ ಎಸ್, ನಾನು 22, 23, 24 ಕರ್ನಾಟಕ ಬರ್ತಾ ಇದ್ದೀನಿ. ಅಲ್ಲಿ ಪ್ರಚಾರ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊಯಂಬತ್ತೂರಿನ ಬಿಜೆಪಿ ಕ್ಯಾಂಡಿಡೇಟ್ ಆಗಿರೋ ಅಣ್ಣಾಮಲೈ ಅವರು ಇದ್ದಾರೆ ಸರ್. ವೋಟ್ ಮಾಡಿದ್ದೀರಾ ನೀವು? ಬಿಜೆಪಿಗೆ ಈ ಎಲೆಕ್ಷನ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಸರ್ ತಮಿಳ್ನಾಡಲ್ಲಿ? ನಮಗೂ ಒಂದು ಭಾಳ ಗಂಭೀರವಾಗಿದ್ದೀವಿ ನಾವು ಈ ಬಾರಿ. ಭಾಳ ಕೆಲಸ ಮೋಡಿಜಿಯವರು ಮಾಡಿದ್ದಾರೆ. ಲಾಸ್ಟ್ 10 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮೆಲ್ಲ ತಾವು ನೋಡಿದ್ದೀರನ್ನ. ತಮಿಳ್ನಾಡಿಗೂ ತುಂಬ ಮೋಡಿಜಿಯವರು ಕೊಟ್ಟಿದ್ದಾರೆ. 10,70,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೆಲ್ಲ ಬಿಟ್ಟು ತಮಿಳ್ ಕಲ್ಚರ್, ತಮಿಳ್ ಲ್ಯಾಂಗ್ವೇಜ್ ಎಲ್ಲರೂ ಕೂಡ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಮೋಡಿಜಿ ಅವ್ರಿಗೂ ತಮಿಳ್ನಾಡು ಮೇಲೆ ಒಂದು ವಿಶೇಷ ಪ್ರೀತಿ ಇದೆ. ತಮಿಳ್ ಜನ ಎಲ್ಲ ಕೂಡ ಮೋಡಿಜಿ ಅವರು ಹೃದಯದಲ್ಲಿ ಇದ್ದಾರೆ, ಹಾರ್ಟ್ನಲ್ಲಿ ಇದ್ದಾರೆ. ಭಾಳ ಕಾನ್ಫಿಡೆಂಟ್ ಇದ್ದೀವಿ. ಜೂನ್ 4 ಒಂದು ದೊಡ್ಡ ಹಿಸ್ಟಾರಿಕ್ ರಿಸಲ್ಟ್ಸ್ ತಮಿಳ್ನಾಡಿನಲ್ಲಿ ಬರ್ತದೆ. ಮೋಡಿಜಿ ಅವ್ರಿಗೂ ತಮಿಳ್ನಾಡು ಜನ ಎಲ್ಲ ಒಟ್ಟು ಸೇರಿ 8 ಕೋಟಿ ಜನ ಇದ್ದಾರೆ, 8.5 ಕೋಟಿ ಜನ ಎಲ್ಲ ಒಟ್ಟು ಸೇರಿ ಒಂದೇ ಮಾತಿನಲ್ಲಿ ಹೇಳ್ತಾರೆ, ನಾವು ಮೋಡಿಜಿ ಪಕ್ಕ ಇದ್ದೀವಿ. ಸರ್, ಸಿಕ್ಕಾಪಟ್ಟೆ ಹಣ ಇಲ್ಲಿ ಸೀಸ್ ಆಗಿದೆ ಕೊಂಗೂರು ರೀಜನಲ್ಲಿ. ಅದು ಸ್ವಲ್ಪ ನಿಮ್ಗೆ ಕನ್ಸರ್ನ? ಯಾಕಂದರೆ ಪೊಲೀಸರು ಬೇರೆ ಅಫಿಷಿಯಲ್ಸು ಸರಿಗೆ ರೆಸ್ಪಾಂಡ್ ಮಾಡಿಲ್ಲ. ಅದು ನೇಚರ್ ಆಫ್ ತಮಿಳ್ನಾಡು ಪಾಲಿಟಿಕ್ಸ್ ಸರ್. ಯಾವಾಗ ಹಣ ಇಟ್ಕೊಂಡು ಜನಕ್ಕೆ ಬೈ ಮಾಡೋನಲ್ಲಿ ಡಿಸೈಡ್ ಮಾಡ್ತಾರೆ. ಇವಾಗಲೂ ಆ ಥರ ಟ್ರೈ ಮಾಡಿದ್ದಾರೆ. ಬಟ್ ಜನ ನಮ್ಮ ಜೊತೆಗೆ ಇದ್ದಾರೆ. ಎಸ್, ಇಟ್ಸ್ ಎ ಕನ್ಸರ್ನ್. ಬಿಕಾಸ್ ಎಲೆಕ್ಷನ್ ಕಮಿಷನ್ ಅವರು ಸ್ಪೆಷಲಿ ಲೋಕಲ್ ಅಫಿಷಿಯಲ್ಸ್ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಿರಬೇಕು, ಟೈಟ್ ಮಾಡಿರಬೇಕು. ಬಟ್ ಅವ್ರು ಮಾಡಿಲ್ಲ. ಸ್ಪೆಷಲಿ ಲೋಕಲ್ ಅಫಿಷಿಯಲ್ಸ್ ಒನ್ ಸೈಡ್ ಇದ್ದರು, ಎಲ್ಲ DMK ಪರವಾಗಿದ್ದರು. ಬಟ್ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಕಾರಣ ಜನ ನಮ್ಮ ಪಕ್ಕ ಇದ್ದಾರೆ. ಸೊ ವಾಟ್ ಎವರ್ ಮನಿ ದೇ ಗಿವ್, ಈ ಬಾರಿ ಜೂನ್ 4 ತಮಿಳ್ನಾಡಿನಲ್ಲಿ ಮನಿ ಪಾಲಿಟಿಕ್ಸ್ ಕೂಡ ಜನ ಹಾಕ್ತಾರೆ. ಫೈನಲಿ ಮುಂದಿನ ವಾರ ಕರ್ನಾಟಕದಲ್ಲಿ ಎಸ್, ನಾನು 22, 23, 24 ಕರ್ನಾಟಕ ಬರ್ತಾ ಇದ್ದೀನಿ. ಅಲ್ಲಿ ಪ್ರಚಾರ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.